ಹಾಸನದಲ್ಲಿ ವೀಲಿಂಗ್ ಪುಂಡರ ಹಾವಳಿ ಮಿತಿ ಮೀರಿದೆ. ವೀಲರ್ಸ್ ಕ್ಲಬ್ ಹೆಸರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಖಾತೆಯನ್ನು ಓಪನ್ ಮಾಡಿಟ್ಕೊಂಡಿದ್ದಾರಂತೆ. ವೀಲಿಂಗ್ ಮಾಡುವಂತಹ ವಿಡಿಯೋಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರಿಂಗ್ ರಸ್ತೆಯಲ್ಲೆಲ್ಲ ಇವರು ವೀಲಿಂಗ್ ಮಾಡಿ ಪುಂಡಾಟವನ್ನು ಮಾಡ್ತಾ ಇರೋದು. ವೀಲಿಂಗ್ ಪುಂಡರಿಗೆ ಕಡಿವಾಣ ಹಾಕುವಂತೆ ಜನ ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನ ಬಳಿಕ ಹಾಸನಕ್ಕೂ ಕೂಡ ಯುವ ಸಮುದಾಯದ ಕೆಲವರಲ್ಲಿ ಈ ರೋಗ ವ್ಯಾಪಿಸ್ತಾ ಇದೆ. ನೋಡ್ತಾ ಇದ್ದೀರಾ ನೀವು. ಈತನಿಗೆ ವಿಡಿಯೋ ಮಾಡಿಬಿಟ್ಟು ಫೋಟೋ ಹಾಕ್ಕೊಂಡು ಒಂದು 4 ಲೈಕು 5 ಕಮೆಂಟ್ ಬಂದುಬಿಟ್ರೆ ಈತನ ಜೀವನ ಪಾವನ, ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ನೋದಿದ್ದೀನಿ. ಇವ್ರಿಗೆ ಗೊತ್ತಿಲ್ಲ ಇದೇ ರೀತಿ ಫೋಟೋಗಳನ್ನು ತೆಗೆದುಕೊಳ್ತಾನೆ ಗೋಡೆಗೆ ಫೋಟೋ ಹಾಕ್ತಾರೆ ಇವರು ಅಂತ ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈ ಖಾತೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸೆನ್ನಿಗೆ ಗೊತ್ತಾಗಿಲ್ವಂತ. ಸೆನ್ ಅನ್ನುವಂಥದ್ದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅಥವಾ ಅಧಿಕಾರಿಗಳು ಸುಮ್ಮನಿದ್ದಾರಾ, ಹೇಗೆ ಅಂತ? ಹಾಸನದಲ್ಲಿ ನಿಜಕ್ಕೂ ವೀಲಿಂಗ್ ಪುಂಡರ ಹಾವಳಿ ಮಿತಿಮೀರಿ ಹೋಗಿರ್ತಕ್ಕಂಥದ್ದು. ಅದರಲ್ಲೂ ಹಗಲು ರಾತ್ರಿ ಎನ್ನದೇ ಜನನಿಬಿಡ ಹಾಗೂ ವಾಹನ ದಟ್ಟಣೆ ಇರ್ತಕ್ಕಂತಹ ರಸ್ತೆಯಲ್ಲಿ ಅತಿ ಹೆಚ್ಚು ವೀಲಿಂಗ್ ಮಾಡಿ ವಾಹನ ಸವಾರರಿಗೂ ಕಿರಿಕಿರಿ ಮಾಡ್ತಾ ಇದ್ದಾರೆ. ಹಾಸನದ ರಿಂಗ್ ರಸ್ತೆ ಇರ್ಬೋದು, ಬೈಪಾಸ್ ಇರ್ಬೋದು, 80 ಫೀಟ್ ರೋಡ್ ಇರ್ಬೋದು, ಇಲ್ಲಿ ಪ್ರತಿನಿತ್ಯವೂ ಸಹ ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಬೆಳಗ್ಗೆ ಸಂಜೆ ವಾಕಿಂಗ್ ಹೋಗೋರು ಜೀವಭಯದಲ್ಲಿ ಹೋಗುವುದನ್ನೇ ಬಿಟ್ಟಿದ್ರೆ. ಈ ಬಗ್ಗೆ ನೂರಾರು ಬಾರಿ ಪೊಲೀಸರಿಗೆ ದೂರನ್ನ ನೀಡಿದ್ರು ಸಹ ಇದುವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಕೇವಲ ದಂಡ ವಸೂಲಿಯಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ವೀಲಿಂಗ್ ಪುಂಡರ್ ಏನಿದ್ದಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಖಾತೆಯನ್ನು ತೆಗೆದು ವೀಲಿಂಗ್ ಕ್ಲಬ್ ಅಂತ ಮಾಡಿದ್ರೆ ಅಲ್ಲಿ ಎಲ್ಲಾ ಏನ್ ವೀಲಿಂಗ್ ಮಾಡ್ತಾ ಇದಾರೆ ಆ ವೀಲಿಂಗ್ ವಿಡಿಯೋಗಳನ್ನ ಹಾಕಿ ಅದರಲ್ಲಿ ಉಚ್ಚಾಟವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಈಗಲೇ ಕೂಡಲೇ ಪೊಲೀಸರು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು, ಇಲ್ಲಾಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಪೊಲೀಸರಿಗೆ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.